ಕಾಡಲ್ಲಿ ಬಂದು ತಗೊಳಕಂಬಿಟ್ವಲ್ಲಪ್ಪ ಅನ್ಯಾಯವಾಗಿ. ಒಂದು ದಾರಿ ಮಿಸ್ ಮಾಡ್ಕೊಂಡಿದ್ಕೆ ಎಷ್ಟೆಲ್ಲ ಎಡವಟ್ಟಾಯಿತು. ಡ್ಯಾಮ್ ಥರ ಇದೆಯಾ? ಹೋಗ್ಬೇಕು. ಫಾರೆಸ್ಟ್ ಗೇಟ್ ಬೀಗ ಹಾಕಿದೆ, ಇರೋದು ದಾರಿ ಅದೊಂದೇ. ಇಲ್ಲ ಆ ದಾರಿಲಿ ಬರಲಿಲ್ಲ ಬೈ. 200% ನಾವು ಆ ಮೂಲೆಯಿಂದ ಹಿಂಗೆ ರೈಟ್ಗೆ ಹೋಗೋದು. ನಾನು ಕರ್ಕೋಗ್ತೀನಿ ಬಾ, ಈಗ ನೀ ತಲೆ ಕೆಡಿಸ್ಕೊಬೇಡ ಬಾ. ನಂಗೆ ಐಡಿಯಾ ಬಿತ್ತು, ರಿಟರ್ನ್ ಮಾಡು ಬಾಯ್. ಗಾಡಿ ತಿರುಗಿಸೋಕ್ಕಾಗುತ್ತಾ? ಮುಂದೆ ಬನ್ನಿಲ್ಲ ಅಂದರೆ ಸ್ಟ್ಯಾಂಡ್ ಹಾಕ್ಬಿಟ್ಟು ತಿರುಗಿಸ್ಬೋದು. ಮುಂದೆ ಬಾ. ಇದ್ರ ದೇವ್ರನ್ನೇ ಲೊಕೇಶನ್ ಕೊಡಲ್ಲ, ಕೊಡೋಕ್ಕಾಗೋದು ಇಲ್ಲ. ನಿಜೇಶ್ ನಡಿ 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 ನಡಿ, ಹತ್ತಿಸ್ಕೊ ಅನ್ನ. ಆ ಕಡೆ ಬನ್ನಿ ಬನ್ನಿ. ಎಲ್ಲರೂ ಬಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಈ ರೋಡಲ್ಲಿ ಜೋಶಲ್ಲಿ ಹೊಡ್ಕೊಬಂದ್ಬಿಟ್ಟು ಅದು ಆಗಿದ್ದು ಎಡವಟ್ಟು. ಸ್ವಲ್ಪ ಸ್ಲೋಗೆ ಬಂತೀರ, ನಾವು ಬಂದಿದ್ದ ದಾರಿ ಎಲ್ಲಿ ಅಂತ ಗೊತ್ತಾಗ್ತಿತ್ತು, ಬಟ್ ಅದೊಂದು ಎಡವಟ್ಟು ಮಾಡ್ಕೊಂಬಂದ್ಬಿಟ್ಟು ಅದರಿಂದ ಇಷ್ಟೊಂದು ತಾಪತ್ರಯ. ಎಷ್ಟು ಚೆನ್ನಾಗಿದೆಯಾ?
ರಿಸರ್ವ್ ಫಾರೆಸ್ಟ್ ಇದು. ಇಲ್ಲಿ ಜಿಂಕೆ ನೋಡಿ ಹೆಂಗೆ ಓಡಾಗ್ತಾಯಿದೆ. ಬನ್ನಿ ಬನ್ನಿ, ಟೈಮ್ ಆಗುತ್ತೆ, ಬನ್ನಿ ಬ್ರೋ. ಯಾವುದೋ ದೇವ್ರು ಮಾಡ್ತಾರೆ ಅನಿಸುತ್ತೆ ಗುರು. ಇಲ್ಲಿ ದೇವಸ್ಥಾನ ಇದೆ, ಪರ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ಈ ಸ್ಟ್ರೆಚ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿರೋದು. ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ದಯವಿಟ್ಟು ಈ ಲೊಕೇಶನ್ ಯಾರಿಗೂ ಕೊಡೋಲ್ಲ, ಯಾಕಂದರೆ ಯಾರು ಬರೋಕ್ಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದುಬಿಟ್ಟಿದ್ದೀವಿ. ಹೊರಗಡೆ ಬಂದಿರೋದೇ ಒಂದು ದೊಡ್ಡ ವಿಸ್ಮಯ ಅಂತ ಹೇಳ್ಬೋದು ನಾವು. How are you, ma'am? Good. Where did you guys come from? I'm off-road. This is forest. Yeah, we're going off-road. This is forest. I mean, we're going to walk. Okay. Be careful. Animals is there. Yeah. Animal is there. Yeah. What kind of animal? What animal? Cheetah, elephant and deer. Okay guys, bye. Bye ma'am. Bye sir. ಹೋಗು. ಹಾಂ, ಬೈ ಬ್ರೋ, ಬನ್ನಿ. ಹಾಂ, ಏಯ್ ಬೇಡ ಬಾ. ಫಸ್ಟ್ ಗೇರಲ್ಲಿ ಮಾತ್ರ ಆಫ್ ಆಗ್ತಾ ಇದೆ. ಫಸ್ಟ್ ಗೇರಲ್ಲಿ ಮಾತ್ರ ನೋಡಿ, ನೈಟ್ ಆಗಿಬಿಟ್ರೆ ಆಫ್ ಆಗ್ಬಿಡ್ತಾರೆ, ಆನ್ ಆಗ್ತಾರೆ. ಬ್ಯಾಟ್ರಿ ಇಟ್ಕೊಂಡ್ಬಿಟ್ಟಾಗ ಚಾರ್ಜ್ ಮಾಡ್ತಾರೆ. ಬ್ಯಾಟ್ರಿ ಬಂದ್ಬಿಟ್ವಾ ಫೈನಲಿ
ನಿಜವಾಗ್ಲೂ ಹೊರಗಡೆ ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಏನಂತೀರಾ? ಹಾಂ, ನಿಜವಾಗ್ಲೂ ಹೊರಗಡೆ ಬರ್ತೀನಿ ಅಂತ ನಾನು ಗ್ಯಾರಂಟಿ ಅಂದ್ಕೊಂಡಿರಲಿಲ್ಲ ನಾನಂತೂ. ಅಲ್ಲೆಲ್ಲಿ ತುದಿ ಮೇಲೆ ನೋಡಿ, ಆ ಬೆಟ್ಟ ತುದಿ ಮೇಲೆ ಬೈ ಯಾರೋ ಟೂರಿಸ್ಟ್ ಎಲ್ಲ ಬಂದು ರೆಸಾರ್ಟಿಗೆ ಬಂದಿರೋರು ಇರ್ಬೇಕು ಅವರು. ರೆಸಾರ್ಟಿಂದ ಹೋದ. ಆ್ಯಕ್ಚುಲಿ ನಾವು ಬರ್ಬೇಕಾದ್ರೆ ಲೈಟ್ ಉರಿತಾ ಇತ್ತು ಗೊತ್ತಾ? ಆ ಬೆಟ್ಟದ್ದು. ಅದೇ ಬೆಟ್ಟ. ಈ ಬೆಟ್ಟದ್ದಲ್ಲ, ಈ ಬೆಟ್ಟದಲ್ಲಿ ಟೆಪ್ಪಲ್ ಇಲ್ಲ, ಬರೀ ಒಂದು ಗುಡಿ ಥರ ಇದೆ, ಅಲ್ಲಿ ಯಾರು ಬರಲ್ಲ. ಬಟ್ ಅದೇ ದೇವಸ್ಥಾನ, ಅದು ಟ್ರೆಕ್ಕಿಂಗ್ ಮಾಡಬೇಕು. ಇನ್ನೊಬ್ರು ಬರ್ಬೇಕಲ್ಲ ನೋಡ್ಕೊಂಡು ಬರ್ತಾರೆ. ಗುರು ಬತ್ತಿ ಇಲ್ಲೇ ಇರ್ತೀವಿ ಅವ್ರ ಜೊತೆ, ಫಾರಿನವ್ರ ಜೊತೆ ಉಳ್ಕೊಂಬಿಟ್ಟೇನೋ ಅನ್ಕೊಂಡೆ. ಫೋಟೋ ತೆಗಿಸ್ಕೊಂಡ್ರಾ? ಯಾರಿಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡು ಅಂದೆ? ನೀರು ಹಾಕೋದಂಗೆ ಪ್ರಾಬ್ಲಮ್ ಇದ್ರೆ ನಿನ್ನ ಇಂಜಿನ್ ಆಫ್ ಆಗಲ್ಲ ಗುರು. ಇಲ್ಲ, ಫ್ಲಿಕರ್ ಆಗ್ತಿದೆ, ಫುಲ್ ಡಿಸ್ಪ್ಲೇ ಫ್ಲಿಕರ್ ಆಗ್ತಿದೆ. ಆನ್ ಮಾಡೋಕೆ ಶುರು ನಿಮ್ದು ಅವನು ಸ್ಟಾರ್ಟ್ ಆಗ್ಬಿಟ್ರೆ ಬ್ಯಾಟ್ರಿ ಡೈನಮೋ ಓಡ್ತಿರುತ್ತೆ, ಬ್ಯಾಟ್ರಿನ ಪವರೇ ಬರಲ್ಲ. ಏನು ಗಾಡಿ ಆನ್ ಮಾಡಿರ್ತಾನಲ್ಲ ಅದಕ್ಕೆ. ವೈರಿಂಗ್ ಏನೋ ಆಗಿದೆ ಬ್ರೋ. ವೈರಿಂಗ್ ಏನೋ ಪ್ರಾಬ್ಲಮ್ ಇದೆ. ಇಲ್ಲ ಅಂದ್ರೆ ಇಂಜಿನ್ ಚೆಕ್ ಇಲ್ಲ, ಇಷ್ಟು ಬೇಗ ಡ್ರೈನ್ ಆಗಲ್ಲ ಬ್ಯಾಟ್ರೀಸ್ ಎಲ್ಲ. ವೈರಿಂಗ್ ಆಗುತ್ತೆ ಬ್ರೋ. ಗಾಡಿ ಆಫ್ ಆಗ್ತಿದೆ ಅಂತಂದ್ರೆ ಬ್ಯಾಟ್ರಿ ಇಶ್ಯೂ ಅಲ್ಲ, ಫ್ಲಿಕರ್ ಆಗ್ತಿದೆ, ಫುಲ್ ಲೈಟ್ ಫ್ಲಿಕರ್ ಆಗ್ತಾ ಇದೆ. ಅಲ್ಲ ಬ್ಯಾಟ್ರಿ ಇಶ್ಯೂ ಬರಲ್ಲ. ಬಟ್ ಬ್ಯಾಟ್ರಿ ಇಶ್ಯೂ ಅಲ್ಲ, ವೈರಿಂಗ್ ಏನೋ ಪ್ರಾಬ್ಲಮ್ ಇದೆ. ಸ್ಟಾರ್ಟ್ ಆಗೋವರೆಗೂ ಅಷ್ಟೇ ಬ್ಯಾಟ್ರಿ ಪ್ರಾಬ್ಲಮ್. ನೋಡಿ ಸ್ಟಾರ್ಟ್ ಆಗಲ್ಲ. ಇಬ್ಬರದು ಸೇಮ್? ಇಲ್ಲ ಇಲ್ಲ ಇಲ್ಲ. ಸ್ಟಾರ್ಟರ್ ಹೋಗಿದೆ ಬಿಡು. ಸ್ಟಾರ್ಟರ್ ಇಲ್ಲ ಹೋಗಿದೆ. ಸ್ಟಾರ್ಟರ್ 20 ಸಲ ಮಾಡಬೇಡಿ, ಬಿಡ್ರಿ ಸ್ವಲ್ಪ ಬಿಡ್ಲಿ ಒಂದು 20 ಸಲ. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಬಿಡು, ಹೊಡೋಣ. ಆಫ್ ಮಾಡಬೇಡ ಇಂಜಿನ್ ಎಲ್ಲರೂ. ಅದೇ ಹೊಡೋಣ, ಇನ್ನೇನು ನಿತ್ಯ ಸ್ಟಾರ್ಟರ್ ತೋರಿಸ್ಬೇಕು ಹಂಗಾದ್ರೆ. ಬಸ್ಸು ಮೇನ್ ರೋಡ್ಗೆ ಹೋಗಿ ಏನಾದ್ರು ಸ್ವಲ್ಪ ಕುಡಿದು ತಿಂದು ಹೋಗೋಣ ಬಾ. ಮೇನ್ ರೋಡ್ ಈ ಕಡೆ ತಾನೆ? ಹಾಂ, ಈ ಕಡೆ ಬಂದಿದ್ದು ಹಿಂಗೆ ಹೋಗುತ್ತೆ. ಇಲ್ಲಿ ಈ ರೋಡ್ ಬಂದಿದ್ದು, ಈ ರೋಡ್ ಬಂದಿದ್ದು 200%. ಯಾಕೆ ಅಷ್ಟು ಬೇಗ ಮರಿತೀರಾ? ಇಲ್ಲ ರೋಡ್ ಹಂಗೆ ಇದೆ. ಫೋನ್ ದೇವ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಏನೋ ಪುಣ್ಯಾತ್ಮರ, ಒಂದು ಯಾವುದೋ ತುಕ್ಕಲಿ ಫೋನ್ ಇಟ್ಕೊಂಡಿದ್ದೀನಿ, ಅದನ್ನೂ ಏನು ಗುರು ಎಂಥ ಫ್ರೆಂಡ್ ಕರ್ಕೊಂಬಂದೆ ಗುರು. ಬಿದ್ದೋಗಿದೆ, ಬಿದ್ದೋಗಿದೆ. ಒಳ್ಳೆ ಎಂಜಾಯ್ ಮಾಡಿದೆ ಮಾತ್ರ, ಅದ್ದೂರಿಯಾಗಿತ್ತು ನಿಜವಾಗ್ಲೂ. ನೆಕ್ಸ್ಟ್ ಲೆವೆಲ್ಲು. ದಯವಿಟ್ಟು ಯಾರು ಬರಬೇಡಿ, ಸಿಕ್ಕಾಕೊಂಬಿಟ್ಟು ನಿಜವಾಗ್ಲೂ ಬಾಯಿಗೆ ಬಂದ್ಬಿಟ್ಟಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಣಿಗಳೆಲ್ಲ ನೋಡ್ಬಿಟ್ಟು ಏನು ಹೆಚ್ಚು ಕಮ್ಮಿ ಆಗೋಗುತ್ತೋ ಅನ್ನೋ ಭಯ ಬೇರೆ ಇತ್ತು ನಮಗೆ. ಅದರಿಂದ ಅಪ್ಪ ಸುಸ್ತಾಗ್ಬಿಡ್ತು ಕಣ್ರಿ ನಿಜವಾಗ್ಲೂ. ಒಳ್ಳೆ ಆಫ್ ರೋಡು ಅಂದರೆ ಒಳ್ಳೆ ಆಫ್ ರೋಡು, ಮಸ್ತಾಗಿತ್ತು ಮಾತ್ರ. ಇದ್ರದ್ದು ಲೊಕೇಶನ್ ದೇವರಾಣಿ ನಾನು ಹಾಕಲ್ಲ, ಯಾಕಂದರೆ ಹೆವಿ ಡೇಂಜರ್ ಇದೆ. ಯಾರು ಬರೋಕ್ಕೆ ಹೋಗಬೇಡಿ, ಆದಷ್ಟು ನನ್ನ ವೀಡಿಯೋನ ನೋಡ್ಕೊಂಡು ಸುಮ್ಮನೆ ಖುಷಿಯಾಗಿರ್ಬಿಡಿ. ದಯವಿಟ್ಟು ಯಾರೂ ಮಾಡಬೇಡಿ ದಯವಿಟ್ಟು. ಸೆಕೆ ನೀರು ಕಿತ್ಕೊತಾ ಇದೆ ಮೈ ಒಳಗಡೆ, ಫುಲ್ ಸುಸ್ತಾಗ್ಬಿಟ್ಟು ನಾನು ಎಲ್ಲೆಲ್ಲಿ ನೀರು ಸುರಿತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ.